ಡಿ.ಕೆ. ಶಿವಕುಮಾರ್ ಅವರ ಧಾರ್ಮಿಕ ನಂಬಿಕೆಗಳು ನೋಡಿ. ಅವರು ಪ್ರಮಾಣ ವಚನ ನಾನು ಅಂತ ಹೇಳಿದ ತಕ್ಷಣ ಗೆಹ್ಲೋಟ್ ಅವರು ಆ ಸಂವಿಧಾನದ ಬುಕ್ ಇಟ್ಕೊಂಡು ಓಡೋಗಿ ಅಜ್ಜಯ್ಯನ ಫೋಟೋ ಹೂ ಹಾಕ್ತಾರೆ ಅವರು. ಆಮೇಲೆ ಮತ್ತೆ ಇದು ಏನು ಸ್ವಾಮಿಗಳನ್ನ ಗುರುಗಳನ್ನ ಅವ್ರು ಹೋಗೋಕ್ಕಿಂತ ಮುಂಚೆ ವಿಧಾನಸೌಧಕ್ಕೆ ಕಳಿಸ್ತಾರೆ. ಮತ್ತೆ ಅಲ್ಲೊಂದು ಪೂಜೆ ಮಾಡುತ್ತಾರೆ. ಪೂಜೆ ಪುನಸ್ಕಾರಗಳಲ್ಲಿ ಬಿಜೆಪಿ ಅವರನ್ನೂ ಕೂಡ ನಾಚಿಸುವ ನಿಟ್ಟಿನಲ್ಲಿ ಅವರು ತಮ್ಮ ಧರ್ಮದ ಮೇಲಿನ ನಂಬಿಕೆ, ಶ್ರದ್ಧೆ, ಪೂಜೆ ಪುನಸ್ಕಾರ, ದೇವ್ರು ದೀನ್ರು ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಈಗ ಪ್ರತಿಪಕ್ಷಕ್ಕೆ ಚಾನ್ಸೇ ಇಲ್ಲ. ನೀವು ಇಷ್ಟು ದಿನ ನೀವು ಸಿದ್ದರಾಮುಲ್ಲಾ ಖಾನ್ ಇದು ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳು ಅಪಾಯದಲ್ಲಿದ್ದಾರೆ, ಹಿಂದೂಗಳಿಗೋಸ್ಕರ ನೀವು ಬಿಜೆಪಿ ಪಾರ್ಟಿಯನ್ನ ತರಬೇಕು ಅಂತ ಭಾಷಣ ಹೊಡಿತಾ ಇದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ಅವರ ಧಾರ್ಮಿಕ ನಂಬಿಕೆಗಳು ಮತ್ತು ಅವರ ನಡೆನುಡಿಗಳನ್ನ ನೋಡಿದ ಮೇಲೆ ನೀವು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂದ್ರೆ ಸುಮ್ಮನೆ ಹೋಗ್ರಿ ಏನ್ ಮಾತಾಡ್ತೀರಾ ಅಂತ ಅಂತಾರಷ್ಟೇ. ಇನ್ ಬೇರೆ ಏನಾದ್ರೂ ಕಂಡುಹಿಡಿಬೇಕಷ್ಟೇ. ನೀವು ಬೇರೆ ಬೇರೆ ಅಜೆಂಡಾ, ಬೇರೆ ಸಬ್ಜೆಕ್ಟ್ ಹುಡುಕ್ಬೇಕು ನೀವು. ಬಿಜೆಪಿ ಅವರು ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಮಾತಾಡಿದ್ರೆ ಡಿ.ಕೆ. ಶಿವಕುಮಾರ್ಗಿಂತ ದೊಡ್ಡ ಹಿಂದೂ ಬೇಕಾ ಅಂತ ಹೇಳೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಬಟ್ ಅವ್ರು ಹೇಳಿರೋದೊಂದು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನಾ ಕೆಲಸ ಮಾಡಕ್ ಬಂದಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ. ಸಿಂಬಾಲಿಕ್ ಆಗಿ ಅವರು ಸ್ವಾಮೀಜಿಗಳನ್ನು, ಮಠಾಧೀಶರುಗಳನ್ನು, ಚರ್ಚ್ನ ಫಾದರ್ಗಳನ್ನು ಮತ್ತು ಮುಸಲ್ಮಾನ ಧರ್ಮಗುರುಗಳ ಸಮ್ಮುಖದಲ್ಲಿ ಅವರು ಪದಗ್ರಹಣ ಮಾಡಿದ್ದಾರೆ.